ಕೊಡಿ. ಜುಲಾಬ್ ಜಾಮೂನ್ ಕೊಡ್ರಿ. ಹೇ ಮೇಡಮ್, ಅದು ಜುಲಾಬ್ ಜಾಮೂನ್ ಅಲ್ಲ, ಗುಲಾಬ್ ಜಾಮೂನ್. ಎಸ್, ನಾವಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ಬನ್ನಿ ಪ್ರೋಸೆಸ್ ನೋಡೋಣ. ಗುಲಾಬ್ ಜಾಮೂನ್ ಎಲ್ಲರ ಫೇವ್ರೇಟ್, ಹಾಗೆ ನಮಗೂ ಕೂಡ. ಇಲ್ಲಿ ನಾವು ಹಿಟ್ಟು ಕಲಸೋದಕ್ಕೆ ನೀರು ಮತ್ತು ಹಾಲು ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ತೆಳ್ಳಗೆ ಹಿಟ್ಟು ಕಲಿಸ್ಕೋಬೇಕು, ಸಾಫ್ಟಾಗಿ. ತುಂಬ ಗಟ್ಟಿಯಾದರೆ ಅದು ಶೇಪ್ಸ್ ಸರಿಯಾಗಿ ಬರೋದಿಲ್ಲ, ಉಂಡೆಗಳು. ಹಿಟ್ಟನ್ನು ಕಲಸಿ ಸ್ವಲ್ಪ ನೆನೆಯೋದಕ್ಕೆ ಅಂತ ಇಡ್ತಾ ಇದ್ದೀವಿ. ಇದೇ ಗ್ಯಾಪಲ್ಲಿ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡೋದಕ್ಕೆ ನಾನು ಈಕ್ವಲ್ ಕ್ವಾಂಟಿಟಿ ಶುಗರ್ ಮತ್ತು ನೀರನ್ನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಕೇಸರಿ ಹಾಕಿದ್ದೀನಿ. ಕೇಸರಿ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು. 3 ಕಪ್ಪು ಸಕ್ಕರೆಗೆ 3 ಕಪ್ಪು ನೀರು ಹಾಕೋತಾ ಇದ್ದೀನಿ ಇಲ್ಲಿ. ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ. ಇನ್ನೇನು ಪಾಕ ಕೂಡ ರೆಡಿ ಆಗ್ತಾ ಇದೆ. ನಾವಿವಾಗ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕು ಆ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ಈ ಥರ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಸಲ ರೌಂಡ್ ಶೇಪ್ ಮಾಡ್ತಾ ಇಲ್ಲ. ಈಗ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಹೀಗೆ ತಿರುಗಿಸ್ತಾ ಇದ್ದರೆ ಎಲ್ಲ ಕಡೆ ಈವನ್ ಆಗಿ ಬೇಯ್ಕೊಳ್ಳುತ್ತೆ. ಸೊ ಬೆಂದಿರೋ ಜಾಮೂನನ್ನು ಇವಾಗ ನಾವು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಡೈರೆಕ್ಟಾಗಿ ಪಾಕಕ್ಕೆ ಹಾಕಿದ್ರೆ ಎಲ್ಲ ಒಡೆದೋಗುತ್ತೆ. ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ಪಾಕಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕಿ ಒಂದು ½ an hour to 1 hour ಇದರಲ್ಲೇ ಬಿಡೋಣ. ಆವಾಗ ಜಾಮೂನೆಲ್ಲ ಸ್ವಲ್ಪ ಉಬ್ಕೊಳ್ಳುತ್ತೆ ಪಾಕ ಹೀರ್ಕೊಂಡು. ಅದಾದಮೇಲೆ ನಾವು ಸಕ್ಕರೆ ಪೌಡರ್ ಮತ್ತು ಕೊಬ್ಬರಿ ತುರಿಯಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.